2024 ಅಲ್ಲಿ ರವಿಚಂದ್ರನ್ ಅವರು ಅವ್ರ ಬ್ಯಾನರ್ ಅಲ್ಲೇ ಪ್ರೇಮೋಲೋಕ 2 ಸಿನಿಮಾನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಂತರ ಬೇರೆ ಬೇರೆ ಕಾರಣಗಳಿಂದ ಆ ಸಿನಿಮಾನ ಸದ್ಯಕ್ಕೆ ಡ್ರಾಪ್ ಮಾಡಿದೀನಿ ಅಂದ್ರು. ಈಗ ರವಿ ಸರ್ ಐ ಆಮ್ ಗಾಟ್ ದ ಕ್ರೇಜಿ ಅನ್ನೋ ಸಿನಿಮಾನ ಮಾಡ್ತಾ ಇದ್ದಾರೆ. ಇದರಲ್ಲಿ ರವಿಚಂದ್ರನ್ ಅವರು, ಮನೋರಂಜನ್ ರವಿಚಂದ್ರನ್ ಅವರು, ವಿಕ್ರಮ್ ರವಿಚಂದ್ರನ್ ಅವರು ಇವ್ರು 3 ಜನನು ಆ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಫೆಬ್ರವರಿ 2025 ನಲ್ಲಿ ಆ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿತ್ತು. ರವಿ ಸರ್ ಎಐ ಟೆಕ್ನಾಲಜಿ ಮೂಲಕ ಒಂದು ವಿಭಿನ್ನವಾದ ಸಬ್ಜೆಕ್ಟ್ ಗೆ ಕೈ ಹಾಕಿದ್ದಾರೆ. ಖಂಡಿತ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಬೆಂಚ್ ಮಾರ್ಕ್ ಆಗಿ ಕ್ರಿಯೇಟ್ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಅದಕ್ಕೆ ಕಾರಣ ಇದನ್ನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡ್ತಾ ಇರೋರು ರವಿಚಂದ್ರನ್ ಅವರು. ಚಿತ್ರರಂಗಕ್ಕೆ ಹೊಸತನನ ಇಂಟ್ರೊಡ್ಯೂಸ್ ಮಾಡಿದವರು. ಇವಾಗ ಬಂದಿರೋ ಎಐ ಟೆಕ್ನಾಲಜಿ ಮೂಲಕ ಒಂದು ಸಿನಿಮಾನ ಕೊಡ್ತಾ ಇದ್ದಾರೆ ಅನ್ನುವಾಗ ಖಂಡಿತ ಅದು ನಮ್ ನಿರೀಕ್ಷೆಗೆ ಮೀರಿರುವಂತಹ ಸಿನಿಮಾ ಆಗಿರುತ್ತೆ. January 14th 2026 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಸುದ್ದಿಗಳು ಬರ್ತಾ ಇತ್ತು. ಬಟ್ ನಮ್ ಕ್ಲೋಸ್ ಸರ್ಕಲ್ ಅಲ್ಲಿ ನಾವು ವಿಚಾರಿಸುವಾಗ ಅಷ್ಟು ಬೇಗ ಈ ಸಿನಿಮಾ ರಿಲೀಸ್ ಆಗಲ್ಲ. 2026 ದಸರಾ ಟೈಮ್ ಅಲ್ಲಿ ಸಿನಿಮಾ ರಿಲೀಸ್ ಆಗಕ್ಕೆ ಸಾಧ್ಯತೆಗಳಿದೆ. 2026 ಉಗಾದಿನಲ್ಲಿ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಅಫಿಷಿಯಲ್ ಅಲ್ಲ. ರವಿ ಸರ್ ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಅಲ್ಲಿ 2026 ವರ್ಷ ಅದು ಖಂಡಿತ ರವಿಚಂದ್ರನ್ ವರ್ಷವಾಗಿರುತ್ತೆ ಅಂತ ಹೇಳಿದ್ರು. ಖಂಡಿತ ಸಕ್ಸಸ್ ಬೇಕು. ರವಿ ಸರ್ಗೆ ಆ ಒಂದು ಸಕ್ಸಸ್ ಬೇಕು ಅನ್ನೋಕ್ಕಿಂತ ಚಿತ್ರ ಪ್ರೇಮಿಗಳು ರವಿಚಂದ್ರನ್ ಅವ್ರ ಸಕ್ಸಸ್ ಗೋಸ್ಕರ ಕಾಯ್ತಾ ಇದ್ದಾರೆ. ರವಿ ಸರ್ ನೀವು ಹೇಳ್ದಾಗೆ 2026 ನಮ್ದೆ.